ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇದು 10ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 9 ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ 9.1 ಬಿಡಿಸ್ತಾ ಇದ್ದೀವಿ. ಇದರಲ್ಲಿ ಪ್ರಶ್ನೆ ಸಂಖ್ಯೆ 11ರವರೆಗೆ ಮುಕ್ತಾಯವಾಗಿವೆ. ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ. ಇವತ್ತು ನಾವು ಪ್ರಶ್ನೆ ಸಂಖ್ಯೆ 12ನ ಬಿಡಿಸೋಣ. 7 ಮೀಟರ್ ಎತ್ತರದ ಕಟ್ಟಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಮತ್ತು ಅದರ ಪಾದಕ್ಕೆ ಅವನತ ಕೋನವು 45 ಡಿಗ್ರಿ ಆಗಿದೆ. ಗೋಪುರದ ಎತ್ತರ ಕಂಡುಹಿಡಿಯಿರಿ. ಯಾವ ರೀತಿ ಕಂಡುಹಿಡಿಯೋದಂತೇಳಿ ನೋಡೋಣ. ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ಚಿತ್ರವನ್ನು ಹಾಕಿಕೊಂಡಿದ್ದೇನೆ. ಇಲ್ಲಿ ಕಟ್ಟಡದ ಎತ್ತರ AB = 7 ಮೀಟರ್, ಗೋಪುರದ ಎತ್ತರ PQ ಆಗಿದೆ. ಎಯು ಉನ್ನತ ಕೋನ ಏರ್ಪಡುವ ಬಿಂದುವಾಗಿರಲಿ. ಇಲ್ಲಿ ನೀವು ಈ ಚಿತ್ರವನ್ನು ಗಮನಿಸಿದಾಗ ABಯು ಕಟ್ಟಡದ ಎತ್ತರವಾಗಿದೆ, ಅದು 7 ಮೀಟರ್ ಇದೆ. ನೆಕ್ಸ್ಟು ಗೋಪುರದ ಎತ್ತರ PQ ಆಗಿದೆ. ಎಯು ಉನ್ನತ ಕೋನ ಏರ್ಪಡುವ ಬಿಂದುವಾಗಿದೆ. ಇಲ್ಲಿ ಕಟ್ಟಡದ ಎತ್ತರದ ಒಂದು ಬಿಂದು, ಕಟ್ಟಡದ ಎತ್ತರದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಆಗಿರುತ್ತದೆ ಮತ್ತು ಕಟ್ಟಡದ ಮೇಲಿನ ಇದೇ ಬಿಂದುವಿನಿಂದ ಗೋಪುರದ ಪಾದಕ್ಕೆ ಅವನತ ಕೋನವು 45 ಡಿಗ್ರಿ ಆಗಿದೆ. ಹಾಗಿದ್ದಾಗ ನಾವು ಗೋಪುರದ ಎತ್ತರ PQ ಅನ್ನು ಕಂಡುಹಿಡಿಯಬೇಕು. ಯಾವ ರೀತಿ ಕಂಡುಹಿಡಿಯೋದಂತೇಳಿ ನೋಡೋಣ. ಇಲ್ಲಿ PR ಮತ್ತು RQ ಅನ್ನು ಕೂಡಿಸಿದರೆ ನಮಗೆ PQ ಬೆಲೆ ಸಿಗುತ್ತದೆ, ಅಂದರೆ ಗೋಪುರದ ಎತ್ತರ ಸಿಗುತ್ತದೆ. ಹಾಗಾಗಿ ನಾನು ಇಲ್ಲಿ PQ = PR + RQ ಅಂತೇಳಿ ಬರ್ಕೊಂಡಿದ್ದೀನಿ. ಇಲ್ಲಿ AB = QR = 7 ಮೀಟರ್ ಆಗಿರುತ್ತದೆ. ಅಂದರೆ ಇಲ್ಲಿ AB ಎಷ್ಟಿರುತ್ತೋ ಹಾಗೆ ಅಷ್ಟೇ RQ ಇರುತ್ತದೆ. ಇಲ್ಲಿ ಒಂದು ಕೀ ಪಾಯಿಂಟನ್ನು ಹೇಳ್ತೀನಿ. ಯಾವುದೇ ಲಂಬಕೋನ ತ್ರಿಭುಜದಲ್ಲಿ θ 45 ಡಿಗ್ರಿ ಅಂತೇಳಿ ಕೊಟ್ಟಾಗ ಆ ತ್ರಿಭುಜದ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುಗಳು ಸಮನಾಗಿರುತ್ತವೆ. ಯಾವ ರೀತಿ ಅಂದರೆ ಅಭಿಮುಖ ಬಾಹು 10 ಮೀಟರ್ ಇದ್ದರೆ ಪಾರ್ಶ್ವಬಾಹು ಕೂಡ 10 ಮೀಟರ್ ಆಗಿರುತ್ತದೆ. ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ಇಲ್ಲಿ ನೋಡೋಣ. ಇಲ್ಲಿ ಲಂಬಕೋನ ತ್ರಿಭುಜ ABCಯಲ್ಲಿ, ಅಂದರೆ ಈ ತ್ರಿಭುಜ ABCಯಲ್ಲಿ tan 45 ಡಿಗ್ರಿ ಅಂದರೆ ಅಭಿಮುಖ ಬಾಹು / ಪಾರ್ಶ್ವಬಾಹು ಅಂದರೆ AB / BQ. ಹಾಗಾಗಿ tan 45 ಡಿಗ್ರಿ = AB / BQ ಬರ್ಕೊಂಡಿದ್ದೀನಿ. tan 45 ಡಿಗ್ರಿ ಅಂದರೆ 1 = AB ಅಂದರೆ 7 / BQ. ಇದನ್ನ ಓರೆ ಗುಣಾಕಾರ ಮಾಡಿದಾಗ BQ = 7 ಮೀಟರ್ ಆಗಿರುತ್ತದೆ. ಅಂದರೆ ಇಲ್ಲಿ ನೋಡ್ಬೋದು ನೀವು, AB ಎಷ್ಟಿದೆ? 7 ಮೀಟರ್ ಇದೆ. ಇಲ್ಲಿ BQ ಎಷ್ಟು ಬಂತು? 7 ಮೀಟರ್ ಬಂತು. ಹಾಗಾಗಿ ಇಲ್ಲಿ ನಾವು 45 ಡಿಗ್ರಿ ಇದ್ದಾಗ ಡೈರೆಕ್ಟಾಗಿ ಬರ್ಕೋಬೋದು. BQ ಕೂಡ ಪಾರ್ಶ್ವಬಾಹು ಕೂಡ ಇಲ್ಲಿ ಅಭಿಮುಖ ಬಾಹುದಷ್ಟಕ್ಕೆ ಸಮನಾಗಿರುತ್ತದೆ ಅಂತೇಳಿ. ಇಲ್ಲಿ ನೋಡಿ ಮತ್ತೆ ಇನ್ನೊಂದು ಪಾಯಿಂಟ್ ಬರ್ಕೊಂಡಿದ್ದೀನಿ. ಇಲ್ಲಿ BQ 7 ಮೀಟರ್ ಆದರೆ AR ಕೂಡ 7 ಮೀಟರ್ ಆಗಿರುತ್ತದೆ. ಹಾಗಾಗಿ BQ = 7 ಮೀಟರ್ = AR ಅಂತೇಳಿ ಬರ್ಕೊಂಡಿದ್ದೀನಿ. ಲಂಬಕೋನ ತ್ರಿಭುಜ ARPಯಲ್ಲಿ tan 60 ಡಿಗ್ರಿ ಅಂದರೆ ಇದು ಈ ತ್ರಿಭುಜ ARP ಅಲ್ಲಿ 60 ಡಿಗ್ರಿ. tan θ ಅಂದರೆ ಅಭಿಮುಖ ಬಾಹು / ಪಾರ್ಶ್ವಬಾಹು. ಇಲ್ಲಿ ಅಭಿಮುಖ ಬಾಹು ಅಂದರೆ PR, ಪಾರ್ಶ್ವ ಅಂದರೆ AR ಆಗಿರುತ್ತದೆ. ಹಾಗಾಗಿ tan 60 ಡಿಗ್ರಿ = PR / AR ಅಂತೇಳಿ ಬರ್ಕೊಂಡಿದ್ದೀನಿ. tan 60 ಡಿಗ್ರಿ ಅಂದರೆ √3 = PR. AR ಅಂದರೆ 7, ಹಾಗಾಗಿ PR / 7 ಅಂತ ಬರ್ಕೊಂಡಿದ್ದೀನಿ. ಇದನ್ನ ಓರೆ ಗುಣಾಕಾರ ಮಾಡಿದಾಗ PR = 7 × √3 ಮೀಟರ್ ಆಗುತ್ತದೆ. ಇವಾಗ ನಮಗೆ PR ಬೆಲೆ ಸಿಕ್ತು ಮತ್ತು RQ ಬೆಲೆ ಸಿಕ್ತು. ಇವೆರಡನ್ನ ಕೂಡಿಸಿದರೆ ನಮಗೆ ಗೋಪುರದ ಎತ್ತರ PQ ಸಿಗುತ್ತದೆ. ಹಾಗಾಗಿ ಗೋಪುರದ ಎತ್ತರ PQ = PR + RQ. PR ಅಂದರೆ ಎಷ್ಟಿದೆ? 7 √3 + RQ ಅಂದರೆ 7 ಇದೆ. ಇವಾಗ ಇಲ್ಲಿ 7 ಇದೆ, ಹಾಗಾಗಿ 7ಅನ್ನು ಹೊರಗಡೆ ತೆಗೆದು ಇಲ್ಲಿ ಏನು ಉಳಿಯುತ್ತೆ? √3 + 1 ಆಗುತ್ತದೆ. ಅಂದರೆ PQ = 7 × √3 + 1 ಮೀಟರ್ ಆಗುತ್ತದೆ. ಆದ್ದರಿಂದ ಗೋಪುರದ ಎತ್ತರ 7 × √3 + 1 ಮೀಟರ್ ಆಗಿದೆ. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 12 ಮುಕ್ತಾಯವಾಯಿತು. ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.